ಒಳಗಡೆ ಹೋಗಿ ತೋರಿಸ್ತೀನಿ. ಬೆಳಗ್ಗೆ ಚಳಿಲಿ ಬಂದರೆ ಗೋಬಿ ಮಾಡ್ತಾವ್ರೆ. ನಾರ್ತ್ ಇಂಡಿಯನ್ वाला चाहिए या मैसूर वाला चाहिए, कौन सा कन्नड़ा वाला चाहिए? ಹೊಟ್ಟೆಲ್ಲ ತೊಳಸ್ದಂಗತ್ತಿದೆ, ಅದಕ್ಕೆ ಸ್ವೀಟ್ ಇತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಆಫ್ ಮೈ ನ್ಯೂ ವ್ಲಾಗ್. ಗೈಸ್, ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ರೂಮಿಂದ. ಸೊ ಈಗ ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ರೀಲ್ ಶೂಟ್ಗೆ ರೆಡಿ ಆಗ್ತಾ ಇದೆ. ಸೊ ವಿಯರ್ಡ್ ಸೀರೀಸ್ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ನೋಡಿರ್ಬೋದು, ನಾನು ಪೋಸ್ಟ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ನೂ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ನೋಡ್ಕೊಬನ್ನಿ. ವಿಯರ್ಡ್ ಫುಡ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಡಿಫ್ರೆಂಟ್ ಯುನೀಕಾಗಿ ಎಲ್ಲ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಸೊ ನಿಮಗೂ ಯಾರಿಗೆಲ್ಲ ನನಗೆ ಚಾಲೆಂಜ್ ಕೊಡಬೇಕು ಆ್ಯಂಡ್ ಏನೆಲ್ಲ ಟ್ರೈ ಮಾಡಬೇಕು ವಿಯರ್ಡ್ ಫುಡ್ ಸೀರೀಸಲ್ಲಿ, ಸೊ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಈ ವಿಡಿಯೋ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ದಟ್ ನನಗೂ ನೀವು ನೋಡಿ ಏನಾದರೂ ಒಂದು ಹೇಳಿದ್ರೆ ಅದನ್ನು ನೆಕ್ಸ್ಟ್ ಟ್ರೈ ಮಾಡ್ತೀನಿ ನಾನು. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕಿಚನ್ಗೆ ಬಂದಿದ್ದೀನಿ. ನನಗೆ ಬೇಕಾಗಿರೋದು ಹಾಲು. ಸೊ ಚಾಲೆಂಜ್ ಏನು ಕೊಟ್ಟಿದ್ದಾರೆ ಅಂದರೆ, ಹಾಲಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ಕುಡಿಬೇಕಂತೆ. ಸೊ ಹೆಂಗಿರುತ್ತೋ ನಾನು ಟೇಸ್ಟ್ ಮಾಡಿಲ್ಲ ಇದುವರೆಗೂ. ಹಾಲು ಕುಡಿಯೋಕ್ಕೆ ಒಂಥರ ವಾಪಸ್ ಬರುತ್ತೆ ಹಾಲು ಕುಡಿದ್ರೇ. ಅದ್ರ ಜೊತೆಲಿ ಪಿಕ್ಕಲ್ ಉಪ್ಪಿನಕಾಯಿ ಹಾಕ್ಕೊಂಡು ಕುಡಿಬೇಕಂತೆ. ನೋಡೋಣ ಹೆಂಗಿರುತ್ತೋ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಯಾವುದಾದ್ರೂ ವಿಯರ್ಡ್ ಫುಡ್ ಚಾಲೆಂಜಸ್ ಇದ್ದರೆ ಕೊಡಿ. ಫಸ್ಟಿಗೆ ಈ ಗ್ಲಾಸ್ ತೊಗೋತಿದ್ದೀನಿ. ಗ್ಲಾಸ್ಗೆ ನಾನು ಹಾಲು ಹಾಕ್ಕೊಂಡು ಪಿಕ್ಕಲ್ ಹಾಕ್ಕೊಂಡು ಕುಡಿಯೋದು ಇದೇ ಗ್ಲಾಸಲ್ಲೇ. ಸೊ ತೊಳಿಬೇಕು, ಫುಲ್ಲು ಡಸ್ಟ್ ಐತೆ. ಆಗಲೇ ಹೆಂಗಿತ್ತು ಗ್ಲಾಸು, ಈಗ ನೋಡಿ ಪಳ 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 ಅಂತ ಎಷ್ಟು ಶೈನಿಂಗ್ ಹೊಡಿತೈತೆ ಗ್ಲಾಸು, ಎಷ್ಟು ಕ್ಲೀನಾಗಿ ತೊಳೆದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಲ್ಲು ಕಾಯ್ತಾ ಇದೆ ಹಾಲು. ಇದ್ರ ಜೊತೆಯಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ಕುಡಿಬೇಕಷ್ಟೆ. ಆದರೂ ಗೈಸ್, ಎಲ್ಲ ಬೂಸ್ಟು ಹಾರ್ಲಿಕ್ಸು ಕಾಂಪ್ಲೇನ್ ಹಾಕ್ಕೊಂಡು ಕುಡಿತಾರೆ ಹಾಲಿಗೆ. ಉಪ್ಪಿನಕಾಯಿ ಎಲ್ಲ ಯಾರು ಹಾಕ್ಕೊಂಡು ಕುಡಿತಾರೆ ಗೈಸ್? ಆ್ಯಂಡ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಚೆನ್ನಾಗಿದ್ರೆ ಹೇಳ್ತೀನಿ, ಎಲ್ಲ ಟ್ರೈ ಮಾಡಿ. ಟ್ರೈ ಮಾಡಿದೆ ಥರ ಇದೆ ಅದು. ಉಪ್ಪಿನಕಾಯಿ ಒಂದು ಫ್ಲೇವರ್ ಅಲ್ದಿರ ಮಿಕ್ಸ್ಡ್ ವೆಜಿಟೇಬಲ್ ಫ್ಲೇವರ್ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ. ಒಂಥರ ರಿಟರ್ನ್ ಹೊಡಿತಿದೆ. ಟೇಸ್ಟ್ ಮಾಡೋಕ್ಕೆ ಹೋದರೆ ರಿಟರ್ನ್ ಹೊಡ್ದಂಗೆ ಆಗ್ತಿದೆ. ಅಪ್ಪ, ಯಾರು ಟ್ರೈ ಮಾಡಿಬಿಡಿ ದಯವಿಟ್ಟು. ಸೊ ನೆಕ್ಸ್ಟು ಯಾವ ಚಾಲೆಂಜ್ ಮಾಡಬೇಕೋ ಹೇಳಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಟ್ರೈ ಮಾಡಿದ್ದೀನಿ ಬಟ್ ಚೆನ್ನಾಗಿಲ್ಲ ಗೈಸ್. ಯಾರು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು ಯಾವ ಫುಡ್ ಚಾಲೆಂಜಸ್ಸಲ್ಲಿ ಏನು ಮಾಡಬೇಕು ಕಮೆಂಟಲ್ಲಿ ಹೇಳಿ. ಸೊ ಅದನ್ನು ಟ್ರೈ ಮಾಡೋಣ, ವೀಡಿಯೋ ಮಾಡಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್. ನಾನು ಮಾಡಿಬಿಟ್ಟೆ ಗೈಸ್. ಹೊಟ್ಟೆಲ್ಲ ತೊಳಸ್ದಂಗತ್ತಿದೆ, ಅದಕ್ಕೆ ಸ್ವೀಟ್ ಇತ್ತು, ದೇವ್ರ ಪ್ರಸಾದ ತಿಂತಾಯಿದ್ದೀನಿ. ಗೈಸ್, ಮನೆಯಿಂದ ಜಿಮ್ಮಿಗೆ ಬಂದಿದ್ದೀನಿ ವರ್ಕೌಟ್ ಮಾಡೋಣ ಅಂತ. ಸೊ ವರ್ಕೌಟ್ ಎಲ್ಲ ಮಾಡಿ ಸಿಗ್ತೀನಿ, ಆದರೆ ವರ್ಕೌಟ್ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಫೈನಲಿ ವರ್ಕೌಟ್ ಆಯಿತು, ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಇವತ್ತು ಬೆಳಗ್ಗೆ ಎದ್ದು ಬೇಗ ತೋಟದ ಕಡೆ ಬಂದಿದ್ವಿ. ಆ್ಯಕ್ಚುಲಿ ಒಂದು ಹೊಸ ಪೈಪ್ ಲೈನ್ ಮಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ JCBಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಂದರೆ ಪೈಪ್ ಹಾಕೋಕ್ಕೆ ಸ್ವಲ್ಪ ಹಳ್ಳ ತೆಗಿಬೇಕಾಗಿತ್ತು. ಬೆಳಗ್ಗೆ ಚಳಿಲಿ ಬಂದರೆ ಗೈಸ್ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಫಾಗ್ ಫುಲ್ಲು ಕವರ್ ಆಗಿಬಿಟ್ಟೈತೆ. ಆ್ಯಂಡ್ ಕೆಲಸ ಮಾಡಿಸ್ತಾ ಇರೋದು ಸೀನ್ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ನಮ್ಮಪ್ಪ, ಅದಕ್ಕೆ ಅದು ಮಾಡ್ಕೊಂಬರ್ತೀನಿ ಅಂತ ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ರು. ಇನ್ನೇನು ಮಾಡೋದು, ಕೆಲಸನೂ ಮುಗೀತು, ನಾನು ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ JCBನಲ್ಲೇ ಡ್ರಾಪ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ದೆ JCBನಲ್ಲಿ. ಅಯ್ಯಪ್ಪ,
ಸುಸ್ತಾಗೋಯ್ತು ಬರೋಷ್ಟೊತ್ತಿಗೆ, ಬಿದ್ದೋ ಹಂಗೆ ಆಗ್ತಿತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಹೇರ್ ಕಟ್ ಮಾಡಿಸೋಣ ಅಂತ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ, ಸೊ ನೋಡಿ ಹೇರ್ ಸ್ಟೈಲ್ ಕುತ್ಕೊತೇನೆ ಇಲ್ಲ, ಒಂದು 2-3 ದಿನ ಕುತ್ಕೊಳೋದೇ ಇಲ್ಲ. ಹೇರ್ ಕಟ್ ಮಾಡಿಸಿದ್ನಲ್ವ, ಅದೇನಕ್ಕಂತ ಗೊತ್ತಿಲ್ಲ. ಅದಾದಮೇಲೆ ಕ್ಲೀನಾಗಿ ಕುತ್ಕೊಳುತ್ತೆ. ಸ್ಟಾರ್ಟಿಂಗ್ ಒಂದು 2-3 ದಿನ ಕುತ್ಕೊಳೋದಿಲ್ಲ, ಎಷ್ಟು ಸೆಟ್ ಮಾಡಿದ್ರೂ ಕುತ್ಕೊಳಲ್ಲ ಅನ್ನುತ್ತೆ. ಮೇ ಬಿ ಸ್ವಲ್ಪ ಶಾರ್ಟ್ ಮಾಡಿಸಿದ್ನ, ಅದರಿಂದ ಏನೋ ಕುತ್ಕೊಳಲ್ವಾ ಏನೋ ಗೊತ್ತಿಲ್ಲ, ನನಗೂ ನೋಡಬೇಕು. ನಾನು 2-3 ಡೇಸ್ ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ, ನೋಡೋಣ. ಅಲ್ಲಿದೆಯಲ್ಲ ಅದೇ ನಮ್ಮ ಜಿಮ್ಮು. ಸೊ ಜಿಮ್ಮಿಂದ ಆಪೋಸಿಟೆ ಮಾಡಬೇಕಾದ್ರೆ ನೋಡ್ತಾ ಇದ್ವಿ ಏನಿದು ಅಂತ. ಸೊ ಎಕ್ಸಾಕ್ಟಾಗಿ ನೋಡೋಣ ಅಂತ ಬಂದಿದ್ವಿ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. 2 ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಸೊ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಸೇಮ್ ಔಟ್ಸೈಡ್ ಇದೆಲ್ಲ ಮೈಸೂರು ಪ್ಯಾಲೇಸ್ ಥೀಮ್ ಹಾಕ್ಬಿಟ್ಟಿದ್ದಾರೆ. ಸೊ ಎಂಟ್ರ್ ಆದ್ವಿ. ಟೆಂಪ್ರವರಿಗೆಲ್ಲ ಹಾಕಿರೋದು ಇದು ಮೇ ಬಿ. ಪಕ್ಷಿಗಳೆಲ್ಲ ಇಟ್ಟಿದ್ದಾರೆ. ಎಲ್ಲ ಡಿಫ್ರೆಂಟ್ ಬರ್ಡ್ಸ್ ಇಟ್ಟವ್ರು ಅಷ್ಟೇ ಅಲ್ಲ. ಇದೇನೋ ಇದು? ಹಾಂ, ಪಾರಿವಾಳನ ಇದು? ಎಲ್ಲ ಡಿಫ್ರೆಂಟಾಗಿ ಇಟ್ಟವ್ರೆ. ಇದೇನು ಖಾಲಿ ಇರೋದಾ ಅಥವಾ ಇದರಲ್ಲಿ ಏನು ಇದೆಯಾ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇದು ಏನೈತೆ ಚಂದನ್ ಇದರಲ್ಲಿ? ಇದು ಖಾಲಿ ಇದೆ. ಇಲ್ಲಿನಾ ಇದು? ಹಾಂ, ಇಲ್ಲಿನಾ? ಹ್ಯಾಮ್ಸ್ಟರ ಸುತ್ತೋಗೈತಾ ಏನೋ ಒಂದು ಅಲ್ಲ, ಸುತ್ತೋಗಿರೋದು ಅದು. ಬತ್ತೈತಾ? ಕೋಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳೀಸ್ ನೋಡ್ರಿ. ಇದೇನು ಹೆಂಗೈತೆ ಇದು ಕೋಳಿ? ಏನು ಚಂದನ್? ಬೆಕ್ಕು ನೋಡಿ ಇಲ್ಲಿ ಮಲ್ಕೊಂಬಿಟ್ಟೈತೆ. ಎಬ್ಸೋಣ, ಎದಳ್ತಾನೆ ಇಲ್ಲ. ಎಲ್ಲ ನಿದ್ದೆ ಹೊಡಿತೈತೆ ಚಳಿಗೆ, ಎದಳ್ತಾನೆ ಇಲ್ಲ. ಎಲ್ಲ ನಿದ್ದೆ ಹೊಡಿತಾವ. ಎದಳ್ ಮೇಲೆ ಏನು ಗೈಸ್, ಎಲ್ಲ ಮಲ್ಕೊಂಡು ನಿದ್ದೆ ಹೊಡಿತೈತೆ ಅಷ್ಟೇ ಗೈಸ್. ಎಲ್ಲ ಬರ್ಡ್ಸ್, ಎಲ್ಲ ಥರ ಬರ್ಡ್ಸ್ ಇದೆ ಅಂತ ಹೇಳಿದ್ರು, ನೋಡಿದ್ರೆ ಏನೂ ಇಲ್ಲ ಇಲ್ಲಿ. ಅದು ಬಿಟ್ಟರೆ ಇಲ್ಲಿ ಫೋಟೋ ಹಿಡ್ಕೊಳಕ್ಕೇನೋ ಏನೇನೋ ಸೆಟ್ ಹಾಕೋರೆ ಎಲ್ಲ. ಇದರಲ್ಲಿ ಎಲಿಫೆಂಟ್ ಅಂತೆ, ಸಿಂಹ, ವಿಂಗ್ಸು ಎಲ್ಲ ಫೋಟೋಸ್ ಇಟ್ಕೊಳಕ್ಕೆ ಒಂದಷ್ಟು ಸೆಟ್ಸ್ ಹಾಕಿದ್ದಾರೆ. ನೋಡ್ಬೇಕು ಇನ್ನು ಒಳಗಡೆ ಏನಾದರೂ ಇರುತ್ತೋ ಏನೋ ಅಂತ. ಒಳಗಡೆ ಬಂದು ಏನೇನೋ ಶಾಪ್ಸ್ ಏನೋ ಇಟ್ಟಿದ್ದಾರೆ. ಥರ ಪ್ರಾಣಿಗಳು ಮತ್ತು ಪಕ್ಷಿ ಇರುತ್ತೋ ಅಂತ ಹೇಳ್ಬಿಟ್ಟು ಕಾಗೆ ಹಾರಿಸ್ಬಿಟ್ಟವ್ರೆ. ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನೋ ಮಾರ್ತಾ ಇದ್ದಾರೆ. पिकल कौन सा पिकल? सभी है, कौन सा आपको? हाँ, सभी अच्छा रहेगा, जो ना वेज में मिलेगा सभी है। गार्लिक, मैंगो, चिल्ली, लेमन, कैरेट, स्वीट, ड्राई फ्रूट, मैंगो सभी है सर। लेके जाओ सर, टेस्ट करके लेके जाओ। अच्छा वाला कौन है, कौन सा है? बेंगलोर पीपल ऑल लैंग्वेज। आपको नॉर्थ इंडियन वाला चाहिए या मैसूर वाला चाहिए, कौन सा कन्नड़ा वाला चाहिए, बाहर वाला चाहिए? कन्नड़ा वाला। ये लेके जाओ, मैसूर का स्पेशल आइटम है, एक बार खा के देखो कैसा है वो। ಟೇಸ್ಟ್ ಮಾಡಿ ನೋಡೋಣ. बहुत बहुत अच्छा टेस्ट, मैसूर स्पेशल है वो। मैंगो नहीं, चटनी हो, मैंगो, टमाटो, टैमरिन, गार्लिक मिक्स वाला, रोटी के साथ गरम राइस के ऊपर बहुत अच्छा है।
ठीक है आता बाद में अच्छा सर ಇಲ್ಲೊಂದಷ್ಟು ಆಟೋ ಸಾಮಾನು ಅಂಗಡಿಗಳು ಹಾಕಿದ್ದಾರೆ. ಜಾತ್ರೆಗಳೆಲ್ಲ ಆಡ್ತಾ ಇದ್ವಲ್ಲ, ರಿಂಗ್ ಹಾಕೋದು ಅದೇ ಇಲ್ಲೇ ಇಲ್ಲಿ ಯಾರೋ ಆಡ್ತಾ ಇದ್ದಾರೆ. ನೋಡೋಣ. ಒಂದು ಎರಡು ಹಾಕಿದ್ರು. ಎರಡೇನೋ ಬಿತ್ತು ಅದರಲ್ಲಿ, ನೋಡಬೇಕು. ಎಲ್ಲ ಜಾತ್ರೆಯಲ್ಲಿ ಆಡೋದು ಇಕ್ಕವ್ರೆ, ಏನು ಅಷ್ಟು ಚೆನ್ನಾಗಿಲ್ಲ ಅನಿಸ್ತು. ಇವನ್ಯಾರೋ ಒಬ್ಬನ ಕಿರ್ಚ್ತಾ ಇದ್ದಾನೆ ಇದ್ರೊಳಗಡೆ. ವಿಕೆಟ್ ಅಂತೆ, ಚಂಬ ಅಂತೆ, ಗ್ಲಾಸ್ ಅಂತೆ, ಏನೋ ಇಕ್ಕವ್ರೆ. कैसा कैसा 30 रुपये का एक शर्ट मारना पड़ेगा आपको, तीनों गिराना है एक शर्ट में. गिरता क्या प्राइस? 200. हाँ 30 रुपये का एक ही शर्ट मिलेगा. कौन सा साइज? कौन सा भी वो गिराओ एक ही शर्ट नीचे डालना. एक के साथ पूरा नीचे. नीचे डालना. ಒಂದು ಟ್ರೈ ಮಾಡೋಣ. ಹಾಂ, ನಾನು ಮಾಡ್ತೀನಿ, ಹಿಡ್ಕೊ ಒಂದು ಟ್ರೈ. ತುಂಬ ಜನ ಟ್ರೈ ಮಾಡಿದ್ರಲ್ಲಿ, ಯಾರ್ದು ಬಿದ್ದೇ ಇಲ್ಲ. ನನಗನ್ಸ್ದಾಗ ಏನೋ ಕೆಳಗಡೆ ಫಿಕ್ಸ್ ಮಾಡಿಬಿಟ್ಟಿರ್ಬೇಕು ತಾನೇ ಚಂದನ್? ಕೆಳಗಡೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಗೈಸ್. 2 ಸಲ ಪಾಪ ಹಾಕ್ದ ಅವನು, 2 ಬಿತ್ತು ಅದರಲ್ಲಿ. ಚಂಬುಗೇನೋ ಹೊಡೆದ, 2 ಬೀಳ್ತಾ ಇದೆ, ಒಂದು ಮಾತ್ರ ಬೀಳ್ತಲ್ಲ, ಏನಕ್ಕಂತ ಗೊತ್ತಿಲ್ಲ. 50 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಬಂದರೆ ವರ್ತೇ ಇಲ್ಲ ಗೈಸ್, ವೇಸ್ಟ್ ಅನಿಸ್ತು. 1-2 ಕೋಳಿ, 1-2 ಬೆಕ್ಕು ಮತ್ತು ಲವ್ ಬರ್ಡ್ಸ್ 1-2 ಥರ ಇಕ್ಬಿಟ್ಟು ಕಾಗೆ ಹಾರಿಸ್ಬಿಟ್ರು ಅಷ್ಟೇ. ಎಲ್ಲ ಥರ ಬರ್ಡ್ಸ್ ಮತ್ತು ರೋಬೋ ಶೋ ಅಂತ ಹೇಳ್ಬಿಟ್ಟು ನೋಡಿದ್ರೆ ಏನಂದರೆ ಏನಿಲ್ಲ. ಇಲ್ಲಿ ಬಂದು ನೋಡಿದ್ರೆ 1-2-3 ಅಂಗಡಿ, ಮತ್ತು ಇಲ್ಲಿ ಈ ಥರ ಆಟ ಆಡೋದು 1-2 ಆಟ ಸಾಮಾನು, ತಿನ್ನೋಕ್ಕೆ ಒಂದಷ್ಟು ಸ್ನ್ಯಾಕ್ಸ್ ಅಂತ ಹಾಕೋರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ವೇಸ್ಟ್ ಅನಿಸ್ತು. ಕ್ರಿಸ್ಪ್ ಪೊಟೇಟೋಸ್ ಖಾಲಿ ಹೊಡಿತೈತೆ, ಏನು ಚೆನ್ನಾಗಿಲ್ಲ. ಇಲ್ಲಿ ಎಲ್ಲ ಖಾಲಿ ಹೊಡಿತೈತೆ. ಇಲ್ಲೇನು ಹಾಕಿದ್ದಾರೆ ಪ್ಲಾಸ್ಟಿಕ್ ಬಾಲ್ಸ್. ಐಟಮ್ಸ್ ಏನೇನೋ ಇಟ್ಟವ್ರೆ. ಪಾವ್ ಬಜ್ಜಿ ಇಟ್ಟವ್ರೆ, ಗೋಬಿ ಬಜ್ಜಿಗಳು, ಮಸಾಲೆ ಪುರಿ ಅಂತ ಏನೋ ಡಿಫ್ರೆಂಟಾಗಿ ಇಟ್ಟವ್ರೆ. ಅಣ್ಣ ಗೋಬಿ ಎಷ್ಟು? 60. ಬೇರೆ ಏನೇನು? ಪುರಿ ಇದೆ, ಗೋಬಿ ಇದೆ, ಬೇಲ್ಪುರಿ ಇದೆ. ಏನು ತಿಂತೀಯಾ? ಏನು ತಿಂತೀಯಾ? ಏನು ತಿಂತೀಯಾ? ಗೋಬಿ ಒಂದು ಕೊಡಿ. ಗೋಬಿ ಮಾಡ್ತಾವ್ರೆ. ಗೋಬಿ ರೆಡಿ ಆಗೈತೆ, ಟೇಸ್ಟ್ ಮಾಡಿ ಹೇಳ್ತೀರಿ ಹೆಂಗೈತೆ ಟೇಸ್ಟ್ ಅಂತ. ಅಲ್ಲಿ ಬಿಸಿ ಬಿಸಿ ಗೋಬಿ ರೆಡಿಯಾಗಿದೆ, ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತ. ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ಪರವಾಗಿಲ್ಲ, ಓಕೆ ಚೆನ್ನಾಗಿದೆ, ಚೆನ್ನಾಗಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. OP ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.